ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಮತ್ತು ದಿನಕ್ಕೆ ರಾಮ ಮಂದಿರದ ಹುಂಡಿ ಅಥವಾ ಖಜಾನೆ ಅಥವಾ ರಾಮನ ಮೈ ಮೇಲೆ ಏರಿಸಿದ ಬಂಗಾರ, ಬೆಳ್ಳಿ ಜೊತೆಗೆ ವಜ್ರ ವೈಡೂರ್ಯ ಇವುಗಳೆಲ್ಲ ಕಳ್ಳತನ ಆಗಿದ್ದಾವ ಅನ್ನುವಂಥ ಆರೋಪ ಜೋರಾಗ್ತಾನೆ ನಡೆದದ. ಅದೇನು ಮುಚ್ಚಿ ಹಾಕಲಿಕ್ಕೆ ಆಗದಂಥ ಮಟ್ಟಿಗೆ ಬಂದು ನಿಂತದೆ. ಇವತ್ತು ಹೆಚ್ಚು ಕಡಿಮೆ 1,400 ಕೋಟಿ ರೂಪಾಯಿಗಳಷ್ಟು ವ್ಯವಹಾರ ಆಗಿರ್ಬೋದು ಅಂತ ಲೆಕ್ಕ ಆಗ್ತಾಯಿದ್ದಾರೆ. ಯಾಕಂತಂದ್ರೆ ಕಳೆದ ಹಲವಾರು ದಿನಗಳಿಂದ ರಾಮನ ಪ್ರತಿಷ್ಠಾಪನೆ, ರಾಮಲಲ್ಲಾನ ಪ್ರತಿಷ್ಠಾಪನೆ ಆದಾಗಿನಿಂದಲೂ ಇವತ್ತಿನವರೆಗೆ ಅಲ್ಲಿ ಕಳ್ಳತನ ಆಗ್ತಾನೆ ಬಂದದ, ದರೋಡೆ ಆಗ್ತಾನೆ ಬಂದದ. ಅದಕ್ಕೆ ಮೂಲ ಸೂತ್ರಧಾರರು ಚಂಪತ್ ರಾಯ್ ಬನ್ಸಾಲ್. ಇವತ್ತಿನವರೆಗೂ ಅವ್ರ ಮೇಲೆ FIR ಇಲ್ಲ, ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಟ್ರಸ್ಟಿಗೆ ರಾಜೀನಾಮೆ ತೊಗೊಂಡಿದ್ದಾರಾ ಅಥವಾ ಸೆಕ್ರೆಟರಿಯೇಟ್ಗೆ ರಾಜೀನಾಮೆ ತೊಗೊಂಡಿದ್ದಾರಾ? ಮಹಾ ಸೆಕ್ರೆಟರಿ ಇದ್ದರು, ಮೇನ್ ಇದ್ದಂಥವ್ರು. ಇವರ ಕಣ್ಗಾವಲಿನಿಂದ ಏನೇನೂ ಅಲ್ಲಿ ಅಲ್ಲಾಡ್ತಾ ಇರಲಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅತ್ಯಂತ ಮೋದಿಯವ್ರಿಗೆ ಬೇಕಾದಂಥವ್ರು, RSSಗೆ ಬೇಕಾದಂಥವ್ರು ಅಂಥೇಳಿ ಹೇಳಲಾಗ್ತಾಯಿದೆ. ಅಲ್ಲೇ ರಾಮ ಮಂದಿರ ಕಾವಲಕ್ಕೆ ಚಂಪತ್ ರಾಯರು ತಮ್ಮ ವೈಯಕ್ತಿಕ 400 ಜನ ಕಾವಲುಗಾರರು ನೇಮಿಸಿದ್ರು ಅನ್ನುವಂಥದ್ದು. ಒಬ್ಬೊಬ್ಬರಿಗೆ 12,000, 10,000, 15,000 ಪೇಮೆಂಟ್ ಮಾಡ್ತಾಯಿದ್ರು ಅನ್ನುವಂಥದ್ದು. ಆ ಎಲ್ಲ ಹೆಚ್ಚು ಕಡಿಮೆ ಅದರಲ್ಲಿ ಭಾಳಷ್ಟು ಜನರು ಇವತ್ತು ಹೆಚ್ಚು ಕಡಿಮೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಲಕ್ಷಗಳಲ್ಲೇ ಹೆಚ್ಚು ಕಡಿಮೆ ಬಿಲ್ಡಿಂಗ್ ಕಟ್ಕೊಂಡು ಇದ್ದಂಥವ್ರು 12-15 ಸಾವಿರದವರು 15-20 ಲಕ್ಷ, 30 ಲಕ್ಷ, 40 ಲಕ್ಷದ ಮೇಲೆ ಕಟ್ಟಿಸ್ಕೊಂಡಿದ್ದಾರೆ. ಅಂದ್ರೆ ಎಲ್ಲಿ ದುಡ್ಡು, ಅದು ಯಾರು ದುಡ್ಡು ಅಂತ ಅದು ಎನ್ಕ್ವೈರಿ ನಡೀತಾ ಇದೆ. ನಿಧಾನಕ್ಕೆ ಒಂದೊಂದು ಎಕ್ಸ್ಪೋಸ್ ಆಗ್ತಾ ಇದ್ದ. ಅದ್ರ ಜೊತೆಗೆ ನಮ್ಮ ಈ ಚಂಪತ್ರಾಯ ಬನ್ಸಾಲ್ ಜೊತೆಗೆ ಗೋಪಾಲರಾವ್, ಗೋವಿಂದರಾವ್, ಅದೇ ಕಾಲಕ್ಕೆ ಅನಿಲ್ ಮಿಶ್ರಾ ಇವ್ರ ಹೆಸರು ಸಹಿತ ಕೇಳಿ ಬರ್ತದೆ. ಇವರೆಲ್ಲ ಕುಡ್ಕೊಂಡು ಮಾಡಿದ್ದಾರೆ ಅನ್ನೋಂಥ ಮಾತು ಡೆಪ್ತ್ ಕೇಳ್ತಾ ಇದೆ. ಇದರಿಂದಾಗಿ RSSಗಂತೂ ತಲೆ ತಗ್ಗಿಸುವಂಥ ಕೆಲಸ ಆಗಿಬಿಟ್ಟದು ಅಂತೇಳಿ. ಯಾಕಂದ್ರೆ ವಿಶ್ವ ಹಿಂದೂ ಪರಿಷತ್, RSS ಗರಡಿಯಲ್ಲಿ ಬೆಳೆದಂಥವ್ರು ಇವ್ರ ಮೇಲೆ ವಿಶ್ವಾಸಿಟ್ಟ, ವಿಶೇಷವಾಗಿ RSS ರಾಮ ಮಂದಿರ ಕಟ್ಟುವಲ್ಲಿ ಇವರು ದೊಡ್ಡ ಕೆಲಸ ಮಾಡಿದ್ದಾರೆ, ಇಲ್ಲಂತಲ್ಲ. ಬನ್ಸಾಲ್ ಅವರು ಅಥವಾ ಅವ್ರ ಜೊತೆಗಾರರು, ಕರಸೇವಕರು, ಇವರು ಎಲ್ಲನೂ. ಆದರೆ ಇವತ್ತು ರಾಮನ ಹಣವನ್ನು ಅತಿಯಾಗಿ ಹೊಡೆದವರು ಇವರು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇಡೀ ರಾಜ್ಯ ತುಂಬ ಅಷ್ಟಲ್ಲ, ದೇಶ ತುಂಬ, ವಿಶ್ವ ತುಂಬ ಏನಪ್ಪ ದೇವರ ಹಣವನ್ನು ಕದಿಯುವಂಥವ್ರು ಇದ್ದಲ್ಲ ಭೂಮಿ ಮೇಲೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ ನೀವು ನೋಡಿಬಿಟ್ಟಿದ್ರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕೇಜ್ರಿವಾಲ್, ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ರಂತೆ ನೇರವಾಗಿ ಸ್ಪಷ್ಟವಾಗಿ ಇವರು ರಾಮದ್ರೋಹಿಗಳು, ಇವರು ರಾಮನ ಹೆಸರು ಹೇಳಿಕೊಂಡು ದಂಧೆ ಮಾಡುವವರು, ಇಲೆಕ್ಷನ್ಗೆ ಹೋಗಿ ಆಯ್ಕೆ ಆಗುವವರು, ಅಧಿಕಾರ ಹಿಡಿಯುವವರು, ಅಧಿಕಾರಕ್ಕಾಗಿ ರಾಮನಾಮನ ಬೆಳೆಸಿದರು. ಇವತ್ತು ಅದೇ ರಾಮನ ಹಣವನ್ನು ಲೂಟಿಕೋರಿದವರು ಅನ್ನುವಷ್ಟು ಮಟ್ಟಿಗೆ ಇವರು ದೇವರನ್ನು ನಂಬುವವರಲ್ಲ, ಕೇವಲ ಅಧಿಕಾರಕ್ಕಾಗಿ ರಾಮನ ದುರುಪಯೋಗ ಮಾಡಿಕೊಂಡ್ರು ಅನ್ನೋಷ್ಟು ಮಟ್ಟಿಗೆ ಟೀಕೆ ಮಾಡ್ತಾಯಿದ್ದಾರೆ, ವಿಸ್ಫೋಟಕವಾಗಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇದು ಇಡೀ ದೇಶ ತುಂಬ, ಅದರಲ್ಲೂ ಮುಖ್ಯವಾಗಿ ಈಗ ಏನು ಇವರು ಟ್ರಸ್ಟದಲ್ಲಿ 15 ಜನರಲ್ಲಿ 12 ಜನ ಇದ್ದಾರಲ್ಲ, ಅವರೆಲ್ಲರೂ ಕೇಂದ್ರ ಸರ್ಕಾರದ ನೇಮಣಿಕೆ ಆದಂಥವ್ರು, ನೇಮಿಸಲ್ಪಟ್ಟಂಥವ್ರು. ಹೀಗಾಗಿ ಈ ಜನರ ಜೊತೆಗೆ ಅಲ್ಲಿಯ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಅಷ್ಟೊಂದು ಒಳ್ಳೆಯ ಸಂಬಂಧ ಇಲ್ಲ ಅಂತೂ ಕೇಳಿ ಬರ್ತಾಯಿದೆ. ಅವ್ರಿಗೆ ಇದು ಬೆಳ್ಳಿ ಅನ್ನೋಂಥ ಉದ್ದೇಶದ ಅನ್ನೋಂಥ ಮಾತುಗಳನ್ನು ಸಹಿತ ಭಾಳ ಜನ ರಾಜಕೀಯ ತಜ್ಞರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲೇ ಸೂಕ್ಷ್ಮವಾಗಿ ನಮ್ಮ ಮೋದಿ ವರ್ಸಸ್ ಖರ್ಗೆ, ನಮ್ಮ ಈ ಆದಿತ್ಯನಾಥ್ ಯೋಗಿ ಅವ್ರ ಮಧ್ಯದಲ್ಲೇ ರಾಜಕೀಯ ತಿಕ್ಕಾಟಿದ್ದಾವ. ನೆಕ್ಸ್ಟ್ PM ಇವರು ಅನ್ನುವಂಥ ಮಾತುಗಳು, ಯಾರು ಯೋಗಿ ಅನ್ನೋಂಥ ಮಾತಿರೋದ್ರಿಂದಾಗೆ ಅಲ್ಲೇ ಅಮಿತ್ ಶಾ ಮತ್ತು ಯೋಗಿ ಅವ್ರ ಮಧ್ಯೆ ತಿಕ್ಕಾಟಿರೋದ್ರಿಂದಾಗೆ ಇದನ್ನು ಇನ್ನಷ್ಟು ದೊಡ್ಡ ಮಾಡಿ ಬೆಳೆಸಬೇಕು ಅನ್ನೋಂಥ ಮಾತುಗಳು ಇಲ್ಲೇ ರಾಜ್ಯ ಸರ್ಕಾರ ನಡೀತಾ ಇದೆ ಅನ್ನೋದು ಮಾತುಗಳು ಕೇಳಿ ಬರ್ತದೆ. ಎಷ್ಟು ಮಟ್ಟಿಗೆ ತಿಳಿಸೋಳಗೆ ಗೊತ್ತಿಲ್ಲ. ಬಟ್ ಇವರು ಮಾತ್ರ 3 ಜನ
ಇವರೆಲ್ಲರೂ ಆರ್ ಎಸ್ ಎಸ್ದ ಪ್ರಾಡಕ್ಟ್, ಆರ್ ಎಸ್ ಎಸ್ದ ಪ್ರಚಾರಕರು. ಹೀಗಾಗಿ ಆರ್ ಎಸ್ ಎಸ್ಗೆ ಇವತ್ತು ನಾಡಿನ ತುಂಬ ದೇಶದ ತುಂಬ ಜನ ಅದನ್ನು ದೂರ ಸರಿತಾ ಇದ್ದಾರೆ. ಯಾಕಂದ್ರೆ ಆರ್ ಎಸ್ ಎಸ್ ಅಂದ್ರೆ ಒಂದು ಆದರ್ಶ, ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರಭಕ್ತರು, ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರ ಕಟ್ಟುವವರು, ತ್ಯಾಗಿಗಳು, ಹೋರಾಟಗಾರರು, ಇದನ್ನೆಲ್ಲ ನಾವು ಕೇಳ್ತಾ ಬಂದಿದ್ದೀವಿ. ಕರ ಸೇವೆ ಮಾಡಿ ರಾಮ ಮಂದಿರ ಕಟ್ಟಿದವರು, ಇಷ್ಟೆಲ್ಲ ಇನ್ನೂ ಅನೇಕ ಅವ್ರಿಗೆ ಹೊಗಳಿಗಳಿದ್ದಾವೆ. ಇದೆಲ್ಲ ಮಾಡಿದ್ರೆ ಇವತ್ತು ಏನು ಮಾಡಿದರು? ಅದು ರಾಮನ ಸೇವೆ ಮಾಡಿಕೊಂಡು ಬಂದಂಥ ಚಂಪತರಾಯರು ಆರ್ ಎಸ್ ಎಸ್ದವರು. ಯಾಕೆ ಇವತ್ತಿಗೂ ಸಹಿತ ಈ 3 ಜನರನ್ನು ಆರ್ ಎಸ್ ಎಸ್ ನಿಜವಾಗಿ ಇವತ್ತು ಅವ್ರನ್ನ ಹಿಡಿದು ಜೈಲಿಗೆ ಹಾಕಬೇಕಾಗಿತ್ತೇನೋ. ಯಾಕೆಂದ್ರೆ ಭಾಳ ಜನ ಮಾತಾಡ್ತಾ ಇದ್ದಾರೆ, ಯಾಕೆ ಹಾಕಿಲ್ಲ ಇಲ್ಲಿವರೆಗೆ ಅಂದ್ರೆ ಇವರದ್ದು ಏನಾದರೂ ಕಂಬಳಿ ಸಿಕ್ಕೊಂಡದನ, ಇವರು ಇದರಲ್ಲಿ ಭಾಗಿಯಾಗಿದ್ದಾರ ಅನ್ನೋಂಥ ಮಾತುಗಳನ್ನ ಉತ್ತರ ಪ್ರದೇಶ ಭಾಳಷ್ಟು ಮಾತಾಡ್ತಾ ಇದ್ದಾರೆ. ಇದೇ ಒಂದು ವಿಷಯ ಇಟ್ಟುಕೊಂಡು ಇವತ್ತು ಕಾಂಗ್ರೆಸ್ ಆಗಿರ್ಬೋದು, ಎಸ್ ಪಿ ಅಥವಾ ಅಲ್ಲಿಯ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಅವರಾಗಿರ್ಬೋದು ಜಬರ್ದಸ್ತಾಗಿ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಇನ್ನು 6 ತಿಂಗಳಲ್ಲಿ ಇಲೆಕ್ಷನ್ ಬಂತು ಉತ್ತರ ಪ್ರದೇಶದ್ದು. ಹೀಗಾಗಿ ಉತ್ತರ ಪ್ರದೇಶದ ಈ ಒಂದು ಸಣ್ಣ ಕೇಸ್ ಶುರುವಾಗಿದ್ದು ಇವತ್ತು ಭಾಳ ದೊಡ್ಡದಾಗಿ ಬೆಳೆದ ಇವರನ್ನ ಈ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಗೆ ದೊಡ್ಡ ಹೊಡೆತ ಕೊಡುತ್ತೆ ಅಂತ ಏನೋ ಅನ್ನುವಂಥ ಮಾತುಗಳಿದ್ದಾವೆ. ಆದ್ದರಿಂದ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಗೆ ಒಂದು ವಿಶ್ವಾಸ ಏನಪ್ಪ ಅಂದ್ರೆ ನಮ್ಮ ಕೈಯಲ್ಲಿ ಇಲೆಕ್ಷನ್ ಕಮಿಷನ್ ಅದ ಅನ್ನುವಂಥದ್ದು ಇರ್ಬೋದು. ಯಾಕಂದರೆ ಇವಿಯ ನಮ್ಮ ಕೈಲಿದ್ದ ಇದಾವಂತ ಹೇಳ್ಕೊಬೋದು. ಇವ್ರ ಮೂಲಕ ನಾವು ಗೆಲ್ತೀವಿ, ಎಂಥ ವಿರೋಧ ಬಂದರು ಎಂಥ ಮುದ್ದೆ ಬಂದರು ನಾವು ಗೆಲ್ತೀವಿ ಅನ್ನೋಂಥ ಅತಿಯಾದ ಆತ್ಮವಿಶ್ವಾಸವೂ ಇರ್ಬೋದು. ಆದರೆ ಈ ಆತ್ಮವಿಶ್ವಾಸ ಇವತ್ತು ಏನಪ್ಪ ಅಂದ್ರೆ ಎಷ್ಟು ಮಟ್ಟಿಗೆ ಇವ್ರಿಗೆ ಹೆಲ್ಪ್ ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಜನ ಇದನ್ನು ಮಾತಾಡ್ತಿದ್ದಾರೆ, ಎಲ್ಲ ರಾಮ ಮೋಸ ಮಾಡಿದ್ರಲ್ಪ ಇವರು, ನಾವು ಮೋಸ ಮಾಡೋದು ಹೇಳ್ತಾರೆ. ಇಲ್ಲಿ ಬಡತನ ಹೋಗಲಾಡಿಸಲಿಲ್ಲ, ಉದ್ಯೋಗ ಉಳಿಸ್ಕೊಳ್ಳಿಲ್ಲ, ನಮ್ಮ ಹಿಂದೂ ಮಕ್ಕಳು ಸಹ ಉದ್ಯೋಗಗಳಿಲ್ಲ, ಇವ್ರು ಏನೋ ಆದರ್ಶ ಮಾತಾಡಿದ್ರು, ಯಾವುದೂ ಆಗಿಲ್ಲ ಇಲ್ಲಿವರೆಗೆ. ಇವ್ರು ಹೇಳ್ತಾ ಇರ್ಬೋದು, ನಮ್ಮ ಅಂಕೆ ಸಂಖ್ಯೆ ತೋರಿಸ್ತಾ ಇರ್ಬೋದು, ಅವೆಲ್ಲ ವಾಸ್ತವದಲ್ಲಿ ಇಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಅಲ್ಲಿ ಜನ ಇವತ್ತು ಪೂರ್ಣ ಪ್ರಮಾಣದಲ್ಲಿ ರಾಮನ ನಾಮದಿಂದ ಏನು ಜನ ಇವ್ರನ್ನ ನಂಬಿದ್ರು, ಆ ರಾಮಗಳೇ ಇವ್ರು ದ್ರೋಹ ಮಾಡಿದವರು, ನಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯದನ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವಿ ಎಲ್ಲ ಕಡೆ. ಇದು ಅದರಲ್ಲೂ ಮಿಡಲ್ ಕ್ಲಾಸಲ್ಲಿ ವಿಶೇಷವಾಗಿ ರಾಮನ ಭಕ್ತರು ಹೆಚ್ಚು, ಅಂದ್ರೆ ವಿಶೇಷವಾಗಿ ಪ್ರೀತಿ ಮಾಡುವಂಥದ್ದು ಮೇಲ್ವರ್ಣ ಜನ ಜಾತಿಗಳೆಲ್ಲರೂ ಇವತ್ತು ಅವರು ಅಲ್ಲಪ್ಪ ಇದೆಂತ ತಪ್ಪು ಮಾಡಿದರು ಇವರು ಅನ್ನುವಂಥದ್ದು. ಹೀಗಾಗಿ ಇವತ್ತು ಅನೇಕ ಈ ಬಿ ಜೆ ಪಿಯನ್ನು ಬಲ್ಲಂತಹ ತಿಳ್ಕೊಂಡಂಥ ಅನೇಕ 40-50 ವರ್ಷ ನೋಡ್ಕೊಂಡು ಬಂದಂಥವ್ರು ಅವ್ರು ಸಹಿತ ಇವತ್ತು ಒಪ್ಪಿಕೊಳ್ತಾ ಇದ್ದಾರೆ, ಇಲ್ಲ ಈ ಸಲ ಮಾತ್ರ ಬಿ ಜೆ ಪಿಗೆ ಮತ್ತು ಆರ್ ಎಸ್ ಎಸ್ಗೆ ದೊಡ್ಡ ಹೊಡೆದು ಬೀಳ್ತದೆ, ಇಷ್ಟರಲ್ಲೇ ಇವ್ರನ್ನ ಎನ್ಕ್ವೈರಿ ಮಾಡಿಸ್ಬೇಕಾಗಿತ್ತು, ಜೈಲಿಗೆ ಕಳಿಸ್ಬೇಕಾಗಿತ್ತು. ಈ ಯಾರಪ್ಪ ಈ ಚಂಪತರಾಯ್ ಬನ್ಸಾಲ್, ಗೋಪಾಲ್ ರಾವ್, ಅನಿಲ್ ಮಿಶ್ರಾ ಇವ್ರ ಸಂಬಂಧಿಕರು ಇವತ್ತು ಯಾರು ಮಾತಾಡೋರು, ಅವರು ಆ 4 ಜನ ಕವಲುಗಾರರು ಈಗಾಗಲೇ 3 ತಿಂಗಳ ಹಿಂದನ ಸ್ಟೇಟ್ ಬ್ಯಾಂಕ್ ಇದ್ದಿದ್ದು ಸಲಹೆ ಕೊಟ್ಟಿತ್ತಂತ ಇವ್ರಿಗೆ, ನಮ್ಮ ಚಂಪತರಾಯ್ ಅವರಿಗೆ. ಇಲ್ಲ ದುಡ್ಡಿನ ಬಂಗಾರದ ವಜ್ರ ವೈಡೂರದ ಗದ್ದಲ ಆಗ್ತಾಯಿದೆ ಅಂತೇಳಿ, ಆದರೂ ಅದನ್ನು ಕಾಳಜಿಯಿಂದ ನಿರ್ವಹಿಸಿರಲಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾತಾಡಿದ್ರೆ ಇವತ್ತಿನ ಒಂದು ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗೋದಕ್ಕೆ ಸ್ವತಃ ಚಂಪತರಾಯರು ಕಾರಣರು, ಅವ್ರ ಜೊತೆಗಾರರು ಕಾರಣರು, ಅವ್ರ ಸೇವಕರ ಕಾರಣರು. ಅದಕ್ಕಾಗಿ ಅವರನ್ನು ಇವತ್ತು ಎನ್ಕ್ವೈರಿ ಮಾಡಲೇಬೇಕು, ಜೈಲಿಗೆ ಕಳಿಸಲೇಬೇಕು ಅನ್ನೋಂಥ ಮಾತುಗಳು ದಿನದಿಂದ ದಿನ ಗಟ್ಟಿಗೊಳ್ಳುತ್ತಿರೋದ್ರಿಂದಾಗಿ ಇವತ್ತು ಬಿ ಜೆ ಪಿಗೆ ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ. ಯಾಕಂದ್ರೆ ಬಿ ಜೆ ಪಿ ಅಂದರೆ ಮೋದಿ ಅಂದರೆ ಬಿ ಜೆ ಪಿ. ಮೋದಿಯವರನ್ನ ಈ 12 ಜನ ಟ್ರಸ್ಟಿಗಳು ನೇಮಿಸಿದ್ರು. ಮೊದಲು ಟ್ರಸ್ಟ್ ಡಿಸಾಲ್ವ್ ಮಾಡಿರಿ ಅನ್ನೋ ಮಾತು ಕೇಳ್ತಾ ಇದ್ದಾರೆ. ಯಾಕಂದರೆ ಟ್ರಸ್ಟಲ್ಲಿ ಇದ್ದಂಥವ್ರು ಎಲ್ಲರ ಮೇಲೂ ಆರೋಪಗಳು ಬರ್ತಾ ಇದ್ದಾವೆ, ಎಲ್ಲರ ಸಂಬಂಧಿಕರು ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ. ಅದಕ್ಕಾಗಿ ಎಟ್ ಎನಿ ಕಾಸ್ಟ್ ಜನರಿಂದ ಇವತ್ತು ಒತ್ತಡ ಹೆಚ್ಚಾಗ್ತಾಯಿದೆ. ಈ ಒಂದು ರಾಮನ ಹುಂಡಿಯನ್ನು ಕದ್ದವರು, ರಾಮನ ಬಂಗಾರ ಕದ್ದವರು, ವಜ್ರ ವೈಡೂರ್ಯ ಕದ್ದವರು, ಇವ್ರಿಗೆ ಶಿಕ್ಷೆ ಆಗಲೇಬೇಕು, ಜೈಲು ಕಳಿಸಲೇಬೇಕು ಜೈಲಿಗೆ ಅನ್ನುವಂಥದ್ದು ಎನ್ಕ್ವೈರಿ ಆಗ್ಬೇಕು. ಇಲ್ಲಿವರೆಗೆ ಆಗಿದ್ದು ಬೇರೆ ರಾಜೀನಾಮೆ ಕೊಡೋದು ಅಥವಾ ಮತ್ತೇನೋ ಆಗೋದು ಇಷ್ಟಕ್ಕೆ ಮುಗಿಯುವಂಥದ್ದಲ್ಲ, ಇದನ್ನು ಮೀರಿದ್ದಿಲ್ಲದ. ಯಾಕಂತಂದ್ರೆ ರಾಮನ ಮೇಲಿಟ್ಟಂಥ ವಿಶ್ವಾಸಕ್ಕೆ ಜನ ಅದಕ್ಕೆ ವಿಶ್ವಾಸಘಾತ ಮಾಡಿದ್ದಾರೆ ಅನ್ನುವಂಥ ಮಾತು. ಹೀಗಾಗಿ ಯಾವ ಒಂದು ಉತ್ತರ ಪ್ರದೇಶ ಗುಜರಾತದ ನಂತರ ಆರ್ ಎಸ್ ಎಸ್ದ ಏನಪ್ಪ ಅಂತಂದ್ರೆ ಆಡಂಬಲ ಆಗಿತ್ತೋ ಅಥವಾ ಒಂದು ಪ್ರಯೋಗಶಾಲೆ ಆಗಿತ್ತು, ಇವತ್ತು ಆ ಪ್ರಯೋಗಶಾಲೆ ಹೊರಗೆ ಬರ್ತಾಯಿದೆ. ನಿಧಾನಕ್ಕೆ ಯುವಕರು ಸಹಿತ, ಅದರಲ್ಲೂ ಜನಜೀವಿಗಳು ಸಹಿತ ಈ ಒಂದು ಆರ್ ಎಸ್ ಎಸ್ದ ಒಂದು ಏನು ಒಂದು ಅವರ ಇತ್ತಲ್ಲ ಅದನ್ನು ಮೀರಿ ಹೊರಗೆ ಬರ್ತಾ ಇದ್ದಾರೆ. ಈ ಆರ್ ಎಸ್ ಎಸ್ಗರಿಂದ ನಮಗೆ ಬದುಕಿಲ್ಲ, ಭವಿಷ್ಯ ಇಲ್ಲ, ಉದ್ಯೋಗ ಇಲ್ಲ, ನಿರುದ್ಯೋಗ ಬಿಟ್ಟು ಮತ್ತೇನಿಲ್ಲ, ಕೇವಲ ತಮ್ಗೆ ಬೇಕಾದಂಥವ್ರಿಗೆ ಮಾತ್ರ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡೋರು ಅನ್ನೋದನ್ನು ಅವ್ರು ಮಾತಾಡೋದನ್ನು ಗಮನಿಸಿದಾಗ ಆರ್ ಎಸ್ ಎಸ್ಸು ಸಹಿತ ನಿಧಾನಕ್ಕೆ ತನ್ನ ಮೊದಲು ಹಿಡಿದು ಕಳೆದುಕೊಳ್ತಾ ಇದೆಯಾ. 88,000 ಶಾಖೆಗಳಿದ್ದರು. ಇವತ್ತು ಈ ಒಂದು ವಿಷಯವನ್ನು ಎದುರಿಸಿ ಮಾತಾಡುವಂಥ ಶಕ್ತಿ ಬರ್ತಾಯಿಲ್ಲ. ಏನೇನೋ ಆರೋಪ ಮಾಡ್ತಾ ಇದ್ದಾರೆ, ಅದರ ಆರೋಪ ಸ್ಟ್ಯಾಂಡ್ ಆಗ್ತಾಯಿಲ್ಲ. ಹೀಗಾಗಿ
ಇವತ್ತು ರಾಮನ ಹುಂಡಿಯ ಕಳ್ಳತನ ನಮ್ಮ ಆರ್ ಎಸ್ ಎಸ್ ಅವರಿಗೆ ಅದೇ ಕಾಲಕ್ಕೆ ಈ ಬಿ ಜೆ ಪಿಗರಿಗೆ ಇದು ಮುಂಬರುವ ದಿನಗಳಲ್ಲಿ ಏನಾದರೂ ಅಡ್ಡಗೂಡಿಯನ್ನು ಅಥವಾ ಚೈನಾ ಗೂಡಿಯನ್ನು ನಿರ್ಮಿಸಿತಾ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಅದು ಎಲ್ಲ ತಜ್ಞರು ಜನಸಾಮಾನ್ಯರು ಮಾತ್ರ ಆರ್ ಎಸ್ ಎಸ್ ಕೇಳ್ತಾ ಇರೋದು ಒಂದೇ, ಮೊದಲು ಚಂಪತರಾಯ ಮತ್ತು ಜೊತೆಗಾರರನ್ನ ಜೈಲಿಗಟ್ರಿ, ಎನ್ಕ್ವೈರಿ ಮಾಡಿರಿ, ಅದೇನು ಪಡ್ಕೊಂಡಿದ್ದಾರೆ ಆ ನಮ್ಮ ಗುಡಿಗೆ ನಮ್ಮ ಟ್ರಸ್ಟಿಗೆ ಬರಲಿ ಮತ್ತು ಟ್ರಸ್ಟ್ ರಿಸಾಲ್ವ್ ಮಾಡಿ ಹೊಸ ಸಂತರನ್ನು ಸ್ವಾಮಿಗಳನ್ನು ಅಲ್ಲಿ ಪೂಜಕರನ್ನು ನೇಮಿಸ್ರಿ. ಅವ್ರ ಕೈಯಲ್ಲಿ ಸುರಕ್ಷಿತವಾಗಿ ಉಳಿತದೆ ದುಡ್ಡು. ಯಾಕಂದರೆ ಅವ್ರಿಗೆ ಪಾಪ ಪ್ರಜ್ಞೆ ಇರೋದ್ರಿಂದಾಗಿ ರಾಮನ ಹಣವನ್ನು ಮುಟ್ಟುವುದಿಲ್ಲ. ಇವರಿಗೆ ಪಾಪ ಪ್ರಜ್ಞೆ ಇಲ್ಲ, ರಾಮನ ಹಣವನ್ನು ಕಳ್ತನ ಮಾಡಿದರು, ನಮಗೇನೂ ಇಲ್ಲ, ನಮಗೇನೂ ಆಗುವುದಿಲ್ಲ ಅನ್ನುವಂಥ ಒಂದು ಮನೋಸ್ಥಿತಿ ಇರೋದರಿಂದಾಗೆ ಇವರಲ್ಲಿ ಪಾಪ ಪ್ರಜ್ಞೆ ಇಲ್ಲದರಿಂದಾಗಿ ಈ ಟ್ರಸ್ಟನ್ನು ಭಂಗ ಮಾಡಬೇಕು ಅನ್ನೋದು ಜನಸಾಮಾನ್ಯರ ಇವತ್ತಿನ ಕೂಗು. ಮತ್ತು ಇದು ಮುಂಬರುವ ಚುನಾವಣೆಯಲ್ಲಿ ಪ್ರಭಾವ ಮಾಡದೇ ಇರಲಾರದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನು ಮಾಡ್ಬೋದು? ಆರ್ ಎಸ್ ಎಸ್ದ ಮೋಹನ್ ಭಾಗವತರು ಮತ್ತು ಅದೇ ಕಾಲಕ್ಕೆ ಬಿ ಜೆ ಪಿಯ ಮೋದಿ ಶಾರವರು ನೋಡೋರು ಏನು ತಗೋತಾರೆ ಡಿಸಿಷನ್ನ. ಆದರೆ ಇವತ್ತಿಗೆ ಮಾತ್ರ ಈ ವಿಷಯ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಕುತ್ತಿಗೆ ಕೊಳ್ಳಿಗೆ ಬಂದು ನಿಂತಿದ್ದಾವ. ಈ ಕುತ್ತಿಗೆವರೆಗೆ ನೀರು ಬಂದದ, ಇನ್ನು ಮುಳುಗೋದಷ್ಟು ಬಾಕಿ ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ. ಇದು ನೀವು ನಿಂತೀರಿ, ಆಗ್ಬೋದಾ? ಯಾರಿಗೆ ಗೊತ್ತು? ಭವಿಷ್ಯದಲ್ಲಿ ಏನು ಗೊತ್ತಾಗಲಿಕ್ಕೆ ಸಾಧ್ಯ ಹೇಳೋದು. ಯಾಕಂದರೆ ಇಡೀ ಒಂದು 100 ವರ್ಷಗಳಿಂದ ತನ್ನ ಶಕ್ತಿಯನ್ನು ಬೆಳೆಸ್ಕೊಂಡು ಬಂದಂಥ ಇವತ್ತು 88-90 ಶಾಖೆಗಳನ್ನು ಹೊಂದಿದಂಥ ಆರ್ ಎಸ್ ಎಸ್ಗೆ ಈ ರಾಮನ ಹುಂಡಿಯ ಕಳ್ಳತನ ದೊಡ್ಡದಾದ ಹೊಡೆತ ಕೊಟ್ಟದ. ಅದನ್ನೇನಾದರೂ ಇವರು 3 ಜನರು ಉಳಿಸ್ಕೊಳ್ಳಿಕ್ಕೆ ಹೋದ್ರೆ ನಿಶ್ಚಿತವಾಗಿಯೂ ಆರ್ ಎಸ್ ಎಸ್ಗೆ ಇನ್ನೂ ಹೆಚ್ಚಿನ ಪೆಟ್ಟು ಬೀಳೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಜನಸಾಮಾನ್ಯರ ಸ್ವತಃ ಆರ್ ಎಸ್ ಎಸ್ನಲ್ಲಿದ್ದ ಇರುವ ಅನೇಕ ಜನರ ಜೊತೆಗೆ ಪಂಡಿತರ ತಿಳಿದುಕೊಂಡವರ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ತಿಳಿಸ್ತಾ ಇರ್ರಿ, ಕೆಳಗೆ ಬರಿತಾ ಇರ್ರಿ ನಮ್ಮ ಕಾಮೆಂಟ್ ಬಾಕ್ಸ್ದಲ್ಲ. ಜೊತೆ ನಿಮ್ಮ ಅಭಿಪ್ರಾಯ ತಿಳಿಸೋ ಜೊತೆಗೆ ಇದನ್ನು ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.